ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಈ ಮಧ್ವನಾಮದಲ್ಲಿ ಹಿಂದಿನ ಉಪನ್ಯಾಸಗಳಲ್ಲಿ ಈ ಮಧ್ವನಾಮದ ಅವತರಣಿಕೆ ಹಾಗೂ ಪಲ್ಲವಿ ಮತ್ತು ಮೊದಲನೇ ಪದ್ಯದ ಅರ್ಥಾನುಸಂಧಾನವನ್ನು ಮಾಡಿಕೊಂಡಿದ್ದೇವೆ. ಎರಡನೇ ಪದ್ಯ ಆವವನು ದೇಹದೊಳಗಿರಲು ಹರಿತಾ ನೆಲೆಸಿಹನು, ಆವವನು ತೊಲಗೆ ಹರಿತಾ ತೊಲಗುವ, ಆವವನು ದೇಹದೊಳಹೊರ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು. ಇಲ್ಲಿ ದೇಹದಲ್ಲಿ ಎಲ್ಲಿ ವಾಯು ಇರ್ತಾನೋ ಅಲ್ಲಿ ಹರಿಯೂ ಇರ್ತಾನೆ. ಆವವನು ದೇಹದೊಳಗಿರಲು ಹರಿತಾ ನೆಲೆಸಿಹನು. ಯಾವ ವಾಯುದೇವರು ದೇಹದಲ್ಲಿ ಎಲ್ಲಿ ವಾಯುದೇವರು ಇರ್ತಾರೋ ಅಲ್ಲಿ ಹರಿವು ನೆಲೆಸಿರ್ತಾನೆ. ಆವವನ್ನು ತೊಲಗೆ ಹರಿತಾ ತೊಲಗುವ, ಅವನು ಇಲ್ಲ ಅಂತಾದರೆ ಅಲ್ಲಿ ಹರಿಯು ಇರುವುದಿಲ್ಲ ಎಂಬುದನ್ನು ಹೇಳ್ತಾ ಇದ್ದಾರೆ. ಕಸ್ಮಿನ್ವಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ, ಕಸ್ಮಿನ್ನಹಂ ಸ್ಥಿತೆ ಸ್ಥಾಸ್ಯಾಮೀತಿ ಸಪ್ರಾಣಮಸೃಜತ ಅಂತ ಷಟ್ಪ್ರಶ್ನೋಪನಿಷತ್ ಹೇಳ್ತಾ ಇದೆ. ಷಟ್ಪ್ರಶ್ನೋಪನಿಷತ್ತು ಬರತಕ್ಕಂತಹ ಮಾತಿದು ಏನು? ದೇಹದಿಂದ ಯಾರು ಹೊರಟರೆ ನಾನು ಹೊರಡುವೆನೋ, ಕಸ್ಮಿನ್ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ, ಯಾರು ಈ ದೇಹದಿಂದ ಹೊರಟರೆ ಅಹಂ ಉತ್ಕ್ರಾಂತೋ ಭವಿಷ್ಯಾಮಿ, ನಾನು ಹೊರಡುವೆನೋ, ಕಸ್ಮಿನ್ ಸ್ಥಿತೆ, ಯಾರು ಇದ್ದರೆ ಅಹಂ ಸ್ಥಾಸ್ಯಾಮಿ, ಯಾರು ಇದ್ದರೆ ನಾನು ಇರುವೆನೋ ಅಂಥವನನ್ನು ನಾನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದಂತೆ ಪರಮಾತ್ಮ ಆತ ಸಂಕಲ್ಪ ಮಾಡಿ ಕೊನೆಗೆ ಮುಖ್ಯ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ ಅಂತ ಅಲ್ಲಿ ಬರುತ್ತೆ. ಹಾಗಾದರೆ ಈ ಉಪನಿಷತ್ ಹೇಳುವ ಹಾಗೆ
ಯಾರು ದೇಹದಿಂದ ಹೊರಟ್ರೆ ಪರಮಾತ್ಮ ಹೊರಟು ಬಿಡ್ತಾನೆ. ಯಾವ ಪ್ರಾಣದೇವರು ದೇಹದಲ್ಲಿದ್ದರೆ ಅಲ್ಲಿ ಪರಮಾತ್ಮ ಇರುತ್ತಾನೆ. ದೇಹದಿಂದ ಹೊರಟ್ರೆ ಪರಮಾತ್ಮ ಹೊರಟುಬಿಡ್ತಾನೆ. ಅಂತಹ ವಾಯುದೇವರು ಯಾವಾಗಲೂ ಪರಮಾತ್ಮನನ್ನು ಹೊತ್ತಿರ್ತಾರೆ. ಪರಮಾತ್ಮನಿಗೆ ವಾಯುವಾಹನ ಅಂತ ಹೆಸರು. ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ವಾಯುವಾಹನ ಅಂತೇಳಿ. ವಾಯುವಾಹನ ಅಂದರೆ ಏನು? ವಾಯುಂ ಮುಖ್ಯಪ್ರಾಣಂ ವಾಹಯತಿ ಪ್ರೇರಯತಿ ವಾಯುವಾಹನ. ಮುಖ್ಯಪ್ರಾಣನನ್ನು ಪ್ರೇರಿಸ್ತಕ್ಕಂಥವನು ವಾಯುವಾಹನ. ವಾಯುಂ ಜೀವಾತ್ಮನಾಂ ಶರೀರಾಣಿ ಪ್ರತಿವಾಹಯತಿ ವಾಯುವಾಹನ. ಪರಮಾತ್ಮ ಮುಖ್ಯಪ್ರಾಣನನ್ನು ಅನುಸರಿಸಿ ಜೀವಾತ್ಮನ ಬೇರೆ ಬೇರೆ ದೇಹವನ್ನು ಪ್ರವೇಶ ಮಾಡ್ತಾನೆ. ಪರಮಾತ್ಮ ಮುಖ್ಯಪ್ರಾಣನನ್ನು ಅನುಸರಿಸಿ, ಮುಖ್ಯಪ್ರಾಣನು ಭಗವಂತನನ್ನು ಅನುಸರಿಸಿ ಅವನ ಆದೇಶಾನುಸಾರ ಬೇರೆ ಬೇರೆ ಶರೀರವನ್ನು ಪ್ರವೇಶ ಮಾಡ್ತಾನೆ. ನೋಡಿ, ಅಂತಹ ಒಂದು ಅನ್ಯೋನ್ಯವಾಗಿರತಕ್ಕಂತಹ ಸಂಬಂಧ ಇದೆ. ಮುಖ್ಯಪ್ರಾಣದೇವರು ಪರಮಾತ್ಮ ಮುಖ್ಯಪ್ರಾಣನನ್ನು ಅನುಸರಿಸಿ ಜೀವಾತ್ಮನ ಬೇರೆ ಬೇರೆ ದೇಹವನ್ನು ಪ್ರವೇಶ ಮಾಡ್ತಾನೆ. ಮುಖ್ಯಪ್ರಾಣನು ಭಗವಂತನನ್ನು ಅನುಸರಿಸಿ ಅವನ ಆದೇಶಾನುಸಾರವಾಗಿ ಬೇರೆ ಬೇರೆ ಶರೀರವನ್ನು ಪ್ರವೇಶ ಮಾಡ್ತಾನೆ. ಆದ್ದರಿಂದಲೇ ಪರಮಾತ್ಮನಿಗೆ ಪರಿಸರ ಪದ್ಧತಿ ಅಂತ ಹೆಸರು. ಪರಿಸರ ಅಂದರೆ ವಾಯುದೇವರು. ವಾಯುದೇವರ ಮಾರ್ಗವೇ ಪರಮಾತ್ಮನ ಮಾರ್ಗ. ವಾಯುದೇವರು ಎಲ್ಲಿ ಹೋಗ್ತಾರೆ ಅದನ್ನು ಅನುಸರಿಸಿಕೊಂಡು ಪರಮಾತ್ಮ ಹೋಗ್ತಾ ಇರ್ತಾನೆ. ಪರಮಾತ್ಮ ವಾಯುದೇವರು ಎಲ್ಲಿರ್ತಾರೆ, ಯಾವ ದೇಹದಿಂದ ಹೊರಡುತ್ತಾರೆ ಅಲ್ಲಿ ತಾನು ಹೊರಟು ಬಿಡ್ತಾನೆ. ಯಾವ ದೇಹವನ್ನು ಪ್ರವೇಶ ಮಾಡ್ತಾರೆ ಅಲ್ಲಿ ಪರಮಾತ್ಮ ಪ್ರವೇಶ ಮಾಡ್ತಾನೆ ಎಂಬ ಕಾರಣಕ್ಕೆ ಅವನಿಗೆ ಪರಿಸರ ಪದ್ಧತಿ ಅಂತ ಹೇಳ್ತಾರೆ. ಜೀವಾತ್ಮ ಶರೀರದಲ್ಲಿ ಪ್ರಾಣಾಪಾನರನ್ನು ನೇಮಿಸಿ ಜೀವನಪ್ರದನಾಗಿರ್ತಕ್ಕಂಥದ್ದು ಪರಮಾತ್ಮ. ಕೆಲವು ಸಲ ಈ ಪ್ರಾಣಾಪಾನರನ್ನು ಹೊರಗೆ ಕಳುಹಿಸಿ ಅವನು ಮೃತ್ಯುಪ್ರದ ಆಗ್ತೇನೆ ಅಂತ ತಿಳಿಸುವ ಪ್ರಮಾಣ ಇದೆ. ಅಂತಹ ಪ್ರಮಾಣದಿಂದ ಈ ವಾಯುದೇವರ ಆಗಮನ ನಿರ್ಗಮನ ಇವು ಪರಮಾತ್ಮನ ಅಧೀನವಾಗಿರುವಂಥದ್ದು. ಆಗಮನ ಮತ್ತು ನಿರ್ಗಮನ ಪರಮಾತ್ಮನ ಅಧೀನವಾಗಿ ಇರತಕ್ಕಂಥವುಗಳು. ಪರಮಾತ್ಮನ ಅನುಸರಿಸಿ ವಾಯುದೇವರು ಪ್ರತಿ ದೇಹವನ್ನು ಪ್ರವೇಶ ಮಾಡ್ತಾರೆ. ಪರಮಾತ್ಮನನ್ನು ಅನುಸರಿಸಿ ವಾಯುದೇವರು ಪ್ರತಿ ದೇಹದಿಂದ ಹೊರಗೆ ಹೋಗ್ತಾರೆ. ಈ ಒಂದು ಹೀಗೆ ಎಲ್ಲ ಜೀವರ ದೇಹದಲ್ಲಿ ಏನು ಪರಮಾತ್ಮ ಇದ್ದು ಎಲ್ಲ ಕೆಲಸವನ್ನು ವಾಯುದೇವರ ಮೂಲಕವಾಗಿ ಮಾಡಿಸ್ತಾ ಇರ್ತಾನೆ. ವಾಯುದೇವರು ಇದ್ದು ಕೆಲಸ ಮಾಡ್ತಾ ಇರೋ ತನಕ ಶ್ರೀಹರಿ ಇರುತ್ತಾನೆ. ಎಲ್ಲ ಜೀವರ ದೇಹದಲ್ಲಿ ಹರಿ ಇದ್ದು ಎಲ್ಲ ಕೆಲಸವನ್ನು ಮಾಡುತ್ತಿರುವ ತನಕ ವಾಯುದೇವರಿರ್ತಾರೆ. ವಾಯುದೇವರಿದ್ದು ಕೆಲಸ ಮಾಡ್ತಾ ಇರೋ ತನಕ ಹರಿ ಇರ್ತಾನೆ. ಇದು ನಿಯಮ ಸಿದ್ಧ ಆಗಿದೆ. ಇದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ. ದೇಹೇಪಿ ಯತ್ರ ಪವನೋತ್ರ ಹರಿರ್ಯತೋಸೌ ತತ್ರೈವ ವಾಯುರಿತಿ ವೇದ ವಚ ಪ್ರಸಿದ್ಧಂ ಕಸ್ಮಿನ್ವಹಂತಿತಿ ತಥೈವ ಹಿ ಸೋವತಾರೆ ತಸ್ಮಾತ್ ಸ ಮಾರುತಿ ಕೃತೆ ರವಿಜಮ್ರ ರಕ್ಷಾ. ಈ ಶ್ಲೋಕದಲ್ಲಿ ಇದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಎಲ್ಲ ಜೀವರ ದೇಹದಲ್ಲಿ ಹರಿ ಇದ್ದು ಎಲ್ಲವನ್ನು ಕೆಲಸ ಮಾಡುತ್ತಾ ಇರೋ ತನಕ ವಾಯುದೇವರು ಇರ್ತಾರೆ. ವಾಯುದೇವರು ಇದ್ದು ಕೆಲಸ ಮಾಡೋ ತನಕ ಶ್ರೀಹರಿ ಇರ್ತಾನೆ. ಅದನ್ನೆಲ್ಲಿ ಹೇಳ್ತಾ ಇರೋದು. ದೇಹೇಪಿ ಯತ್ರ ಪವನಃ ಅತ್ರ ಹರಿಹಿ ಯಥೋಸೌ ತತ್ರೈವ ವಾಯು ರೀತಿ ವೇದವಚ ಪ್ರಸಿದ್ಧಂ. ದೇಹದಲ್ಲಿ ಹೇಗೋ ಹಾಗೆ ಅವತಾರಗಳಲ್ಲಿಯೂ ಹಾಗೆ, ಬರೀ ಅವತಾರಗಳಲ್ಲಿ ಕೂಡ ಹಾಗೆ ಹರಿವಾಯುಗಳಿಗೆ ಅಂತಹ ಒಂದು ಪ್ರೀತಿಯ ಸಂಬಂಧ, ಪರಸ್ಪರ ಪ್ರೀತಿಯ ಸಂಬಂಧ ಅವಿಭಾಜ್ಯವಾಗಿ ಇದೆ ಎಲ್ಲ ಅವತಾರಗಳಲ್ಲಿಯೂ. ಬರೀ ಪರಮಾತ್ಮ ಹಾಗೂ ವಾಯುದೇವರ ಮೂಲ ರೂಪದ ಸಂಬಂಧದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ವಾಯುದೇವರು ನಮ್ಮ ಎಲ್ಲ ಅವತಾರಗಳಲ್ಲಿಯೂ ಕೂಡ ಎಲ್ಲಿ ಪರಮಾತ್ಮ ಇದ್ದಾನೆ ಅಲ್ಲಿ ಇದ್ದಾರೆ, ಎಲ್ಲಿ ವಾಯುದೇವರಿದ್ದಾರೆ ಅಲ್ಲಿ ಪರಮಾತ್ಮ ಇದ್ದಾನೆ. ಅದನ್ನು ಉದಾಹರಣೆ ಸಹಿತವಾಗಿ ಹೇಳ್ತಾರೆ. ತಸ್ಮಾತ್ ಸ ಮಾರುತಿ ಕೃತೆ ರವಿಜಮ್ರ ರಕ್ಷಾ. ಆದ್ದರಿಂದಲೇ ಪರಮಾತ್ಮ ವಾಯುದೇವರಿಗೋಸ್ಕರ, ಹನುಮಂತನಿಗೋಸ್ಕರವಾಗಿ ಸುಗ್ರೀವನನ್ನು ರಕ್ಷಣೆ ಮಾಡಿದ. ವಾಲಿ ಅವನು ಒಳ್ಳೆ
ಸಾಧಕ, ಅವನು ಶ್ರೇಷ್ಠ ಭಕ್ತ. ಅವನು ಇಂದ್ರನ ಅವತಾರ. ಸುಗ್ರೀವ ಅವನಿಗಿಂತ ಕಡಿಮೆ, ಸೂರ್ಯನ ಅವತಾರ. ಹಾಗಾದರೆ ವಾಲಿ ಹೆಚ್ಚು ಸೂರ್ಯ ಹೆಚ್ಚು? ವಾಲಿ ಹೆಚ್ಚು. ಸುಗ್ರೀವನಿಗಿಂತ ವಾಲಿ ಹೆಚ್ಚು. ಯಾಕೆಂದರೆ ವಾಲಿ ಇಂದ್ರನ ಅವತಾರ, ಸುಗ್ರೀವ ಸೂರ್ಯನ ಅವತಾರ. ಸೂರ್ಯನಿಗಿಂತಲೂ ಇಂದ್ರ ಶ್ರೇಷ್ಠ. ಹಾಗಾದರೆ ರಾಮ ಯಾರ ಕಡೆ ಇರಬೇಕಿತ್ತು? ವಾಲಿ ಕಡೆ ಇರಬೇಕಿತ್ತು. ಆದರೆ ಸುಗ್ರೀವನ ಕಡೆಗೆ ಹೋದ ರಾಮ. ಯಾಕೆ ಅಂದರೆ ಸುಗ್ರೀವನಿಗಿಂತ ವಾಲಿಗೆ ರಾಮನಲ್ಲಿ ಭಕ್ತಿ ಇದೆ, ತುಂಬ ಭಕ್ತಿ ಇದೆ ರಾಮನಲ್ಲಿ ಸುಗ್ರೀವನಿಗೆ. ಆದರೆ ಸುಗ್ರೀವನಿಗೆ ಹನುಮಂತನ ಆಶ್ರಯ ಇದೆ. ಹನುಮಂತ ಯಾರ ಕಡೆ ಇದ್ದಾನೆ? ಅದನ್ನೇ ಹೇಳ್ತಾ ಇರೋದು. ಎಲ್ಲಿ ಮಾರುತಿ ಇರ್ತಾನೋ, ಎಲ್ಲಿ ವಾಯುದೇವರೋ ಅಲ್ಲಿ ಪರಮಾತ್ಮ ಇರ್ತಾನೆ. ಶ್ರೀರಾಮ ಸುಗ್ರೀವನನ್ನು ಯಾಕೆ ಅನುಗ್ರಹ ಮಾಡಿದ ಅಂದರೆ ಸುಗ್ರೀವ ಹನುಮಂತನ ಕಡೆ ಇದ್ದಾನೆ. ಹನುಮಂತ ಎಲ್ಲಿದ್ದಾನೋ ಅಲ್ಲಿ ರಾಮ. ಹನುಮನ ಮತವೇ ಹರಿಯ ಮತ. ಹನುಮಂತ ಎಲ್ಲಿರ್ತಾನೆ ಅಲ್ಲಿ ರಾಮ ಇರ್ತಾನೆ. ಹಾಗಾಗಿ ಸುಗ್ರೀವ ವಾಲಿ ಅವನು ರಾಮನ ಭಕ್ತನಾಗಿದ್ದರೂ ಕೂಡ ಸುಗ್ರೀವನ ಕಡೆ ಯಾಕೆ ಹೋದ ಅಂದರೆ ವಾಯುದೇವರು ಸುಗ್ರೀವ ಕಡೆ ಹೋಗಿದ್ದಾರೆ, ಹನುಮಂತ ಸುಗ್ರೀವ ಕಡೆ ಇದ್ದಾನೆ. ಆದ್ದರಿಂದ ಸುಗ್ರೀವನ ಅನುಗ್ರಹ ಮಾಡಿದ. ಅದೇ ಸುಗ್ರೀವ ಅಷ್ಟೊಂದು ರಾಮನಿಗೆ ಅಷ್ಟೊಂದು ಪ್ರೀತಿಪಾತ್ರನಾಗಿರ್ತಕ್ಕಂತಹ ಸುಗ್ರೀವ ಮುಂದೆ ದ್ವಾಪರದಲ್ಲಿ ಕರ್ಣನಾಗಿ ಹುಟ್ಟಿದ. ಅದೇ ವಾಲಿ ಅರ್ಜುನಾಗಿ ಹುಟ್ಟಿದ. ಕೃಷ್ಣ ಏನು ಮಾಡಿದಾಗ ಅವ ಹಿಂದಿನ ಜನ್ಮದಲ್ಲಿ ಏನು ಸುಗ್ರೀವನ ಬಳಿ ನಿಂತಿದ್ದ, ಈಗ ಆ ಸುಗ್ರೀವ ಈಗ ಕರ್ಣನಾಗಿದ್ದಾನೆ. ಅಂತಹ ಕರ್ಣನ ಕೈಬಿಟ್ಟ, ಅರ್ಜುನ ಕಡೆ ಬಂದ. ಹಿಂದಿನ ಜನ್ಮದಲ್ಲಿ ಯಾವ ವಾಲಿಯನ್ನು ನಿಗ್ರಹ ಮಾಡಿದ್ನೋ ಅದೇ ವಾಲಿ ಅರ್ಜುನಾಗಿ ಹುಟ್ಟಿದಾಗ ಅರ್ಜುನ ಕಡೆಗೆ ಬಂದ. ಯಾಕೆ ಅಂದರೆ ಅರ್ಜುನ ಕಡೆಗೆ ಭೀಮಸೇನ ದೇವರು ಇದ್ದಾರೆ. ಭೀಮನ ಆಶ್ರಯ ಅರ್ಜುನಿಗಿರುವುದರಿಂದಾಗಿ ಪರಮಾತ್ಮ ಕೃಷ್ಣ ಅರ್ಜುನ ಬಳಿಗೆ ಬಂದ. ಹೀಗೆ ವಾಯುದೇವರು ಎಲ್ಲಿರ್ತಾರೋ ಅಲ್ಲಿ ಪರಮಾತ್ಮ ಇರ್ತಾನೆ. ವಾಯುದೇವರು ಹನುಮಂತನಾಗಿದ್ದಾಗ ಆ ವಾಯುದೇವರ ಬಳಿ ಇದ್ದಂತಹ ಸುಗ್ರೀವನ ಬಳಿಗೆ ರಾಮ ಬಂದ. ಅದೇ ವಾಯುದೇವರು ಭೀಮಸೇನಾಗಿದ್ದಾಗ ಅದೇ ಸುಗ್ರೀವ ಅವ ಕರ್ಣನಾಗಿ ಅವನು ಭೀಮಸೇನ ದೇವರಿಗೆ ವಿರೋಧಿಯಾಗಿದ್ದ. ಹಾಗಾಗಿ ಅಲ್ಲಿ ಭೀಮಸೇನರ ಕಡೆ ಇರ್ತಂಥವನು ಅರ್ಜುನ. ಹಾಗಾಗಿ ಅರ್ಜುನನಿಗೆ ಅವನು ಅನುಗ್ರಹ ಮಾಡಿದ. ಹೀಗೆ ಒಬ್ಬನೇ ದೇವತೆ ವಾಯುವನ್ನು ಆಶ್ರಯಿಸಿದಾಗ ಶ್ರೀಹರಿಯ ಅನುಗ್ರಹ ಆಗುತ್ತೆ, ವಾಯುವನ್ನು ಬಿಟ್ಟಾಗ ಹರಿ ನಿಗ್ರಹ ಆಗುತ್ತೆ. ಆದ್ದರಿಂದ ವಿಜಯದಾಸ್ ಹೇಳ್ತಾರೆ, ನೀನು ಒಲಿಯೇ ಹರಿತಾನೆ ಒಲಿವನಯ್ಯ, ನೀನು ಒಲಿಯೇ ಹರಿತಾನೆ ಒಲಿವನಯ್ಯ, ನೀನು ಮುನಿದಡೆ ಹರಿತಾನೆ ಮುನಿವನು, ಏನೆಂಬೆ ನಿನ್ನ ಮೇಲನ ಹರಿಕಾರುಣ್ಯ. ವಾಯುದೇವರಿಗೆ ಹೇಳೋದು, ಎಷ್ಟು ನಿನ್ನ ಮೇಲೆ ಪರಮಾತ್ಮನ ಕಾರುಣ್ಯ. ನೀನು ಒಲಿಯೇ ಹರಿತಾನೇ ಒಲಿವನಯ್ಯ. ಮುಖ್ಯ ಪ್ರಾಣದೇವರು ಒಳೆದುಬಿಟ್ರೆ ಪರಮಾತ್ಮ ತಾನೇ ಬರ್ತಾನೆ. ನೀನು ಮುನಿದೆಡೆ ಹರಿತಾನೇ ಮುನಿವನು. ನೀನು ಕೋಪಿಸಿಕೊಂಡ್ರೆ ಪರಮಾತ್ಮ ಕೋಪಿಸ್ಕೊಳ್ತಾರೆ. ಎಷ್ಟು ಪರಮಾತ್ಮನಿಗೆ ನಿನ್ನ ಮೇಲೆ ಕಾರುಣ್ಯ. ಏನೆಂಬೆ ನಿನ್ನ ಮೇಲನ ಹರಿ ಕಾರುಣ್ಯ, ನೀನಲ್ಲದಿಲ್ಲದ ಸ್ಥಾನವೇ ತಾನಿಲ್ಲ ಎಂಬುದಾಗಿ ಹೇಳ್ತಾರೆ. ಪ್ರಾಣದೇವರು ಯಾವುದೇ ವಸ್ತುವನ್ನು ಮುಟ್ಟಿ ಶುದ್ಧಿ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನೆ, ಅದು ಯಾರೇ ಆಗಿರ್ಬೋದು. ಹಾಗಾಗಿ ಹನುಮಂತನ ಸಹವಾಸದಿಂದ ಸುಗ್ರೀವ ಅವ ಪವಿತ್ರನಾದ. ಪ್ರಾಣದೇವರು ಯಾವ ವಸ್ತುವನ್ನು ಮುಟ್ತಾರೆ ಅದನ್ನು ಶುದ್ಧಿ ಮಾಡ್ತಾರೆ, ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಅವರು ಮುಟ್ಟತಕ್ಕಂತಹ ವಸ್ತು ವಿಷಯವೇ ಆಗಿರಲಿ, ಅದು ವಾಯುದೇವರ ಸ್ಪರ್ಶವಾದಾಗ ಅದು ಅಮೃತವಾಗಿ ಬಿಡುತ್ತದೆ. ಯಾಕೆ ಅಂದರೆ ಅಷ್ಟು ಪರಮಾತ್ಮನಿಗೆ ಪ್ರೀತಿಪಾತ್ರರಾಗಿರ್ತಕ್ಕಂಥವ್ರು ವಾಯುದೇವರು. ಅವರ ಸ್ಪರ್ಶವಾದ ಕೂಡಲೇ ಅದು ಪರಮಾತ್ಮನಿಗೆ ಸ್ವೀಕಾರಾರ್ಹವಾಗುತ್ತೆ. ಆದ್ದರಿಂದ ನೋಡಿ, ಅಲ್ಲಿ ಭೀಮಸೇನ ದೇವರು ಅವರು ಏಕಚಕ್ರನಗರದಲ್ಲಿ ಪಾಂಡವರು ಭಿಕ್ಷಾಟನೆ ಮಾಡ್ತಾ ಇದ್ದರು, ಮನೆಯಿಂದ ಅನ್ನ ತರ್ತಾ ಇದ್ದರು. ಪಾಂಡವರೆಲ್ಲ ಅನ್ನ ತಿನ್ನಬೇಕಾದ್ರೆ ಮೊದಲು ಭೀಮಸೇನ ದೇವರು ಮುಟ್ಟಿ ಪವಿತ್ರಗೊಳಿಸಿ ಅದರಲ್ಲಿರ್ತಕ್ಕಂಥ ವಿಷಾದಿಯನ್ನು ದೂರ ಮಾಡೋದ್ರ ಮೂಲಕವಾಗಿ ಸುಭೋಜ್ಯವನ್ನಾಗಿ ಮಾಡ್ತಾ ಇದ್ದರಂತೆ.
ಮಧ್ವಾಚಾರ್ಯರು ಅದನ್ನೇ ಮಾಡಿದ್ದು. ಅನ್ಯ ಮತದವರು ವೇದಾದಿ ಶಾಸ್ತ್ರವನ್ನು ವಿಷಭರಿತವನ್ನಾಗಿ ಮಾಡಿದ್ದಾಗ ವಿಷಪ್ರಾಯವಾಗಿರತಕ್ಕಂತಹ ಅನ್ಯಥಾ ಜ್ಞಾನವನ್ನು ಹೋಗಲಾಡಿಸಿ ತಮ್ಮ ವಾಕ್ಯೆಂಬ ಅಮೃತದಿಂದ ಪವಿತ್ರವನ್ನಾಗಿ ಮಾಡಿದರು. ಆದ್ದರಿಂದಲೇ ವಾಯುದೇವರನ್ನು ಪವಿತಾರ ಅಂತ ಹೇಳುತ್ತೆ ಪವಮಾನ ಸೂಕ್ತ. ಪವಿತಾರ ಎಲ್ಲವನ್ನು ಪವಿತ್ರ ಮಾಡುವಂಥದ್ದು. ಪಾವನಂ ವಿಷ್ಣು ನೈವೇದ್ಯಂ ಅಂತ ಹೇಳೋದು. ವಿಷ್ಣು ನೈವೇದ್ಯ ಆಗೋದು ಯಾವಾಗಂದರೆ ಅದು ಪಾವನವಾದಾಗ. ಪಾವನ ಅಂದರೆ ಪವನ ಸಂಬಂಧಿಯಾದಾಗ. ಪವನ ಅಂದರೆ ವಾಯುದೇವರು. ಪಾವನಂ ವಿಷ್ಣು ನೈವೇದ್ಯಂ, ವಿಷ್ಣು ನೈವೇದ್ಯವಾಗಬೇಕಾದರೆ ಅದು ಪವನ ಸಂಬಂಧಿಯಾದಾಗ ಮಾತ್ರ. ಪವನ ಸಂಬಂಧಿಯಾದಾಗ ಮಾತ್ರ ಅದು ಪಾವನ, ಪವಿತ್ರವಾಗತ್ತೆ. ಪಾವನಂ ಪವನ ಸಂಬಂಧಿ, ಪ್ರಾಣದೇವರು ಸ್ಪರ್ಶ ಮಾಡಿದರೆ ಮಾತ್ರ ಅದು ವಿಷ್ಣು ನೈವೇದ್ಯ ಆಗುತ್ತೆ. ಆದ್ದರಿಂದ ವಿಷ್ಣು ನೈವೇದ್ಯನ ಸ್ವೀಕಾರ ಮಾಡಬೇಕಾದ್ರೆ ನಾವು ಬರೀ ವಿಷ್ಣು ನೈವೇದ್ಯ ಸ್ವೀಕಾರ ಮಾಡೋ ಹಾಗಿಲ್ಲ. ಅದನ್ನು ಪ್ರಾಣದೇವರಿಗೆ ಸಮರ್ಪಣೆ ಮಾಡಿಯೇ ಆಮೇಲೆ ಸ್ವೀಕಾರ ಮಾಡಬೇಕು. ಆವಾಗ ಅದು ಪಾವನಂ ವಿಷ್ಣು ನೈವೇದ್ಯಂ. ಅದು ಪ್ರಾಣದೇವರಿಗೆ ಸಮರ್ಪಣೆ ಆದಾಗಲೇ ಅದು ವಿಷ್ಣು ನೈವೇದ್ಯ ಆಗುವಂಥದ್ದು. ಅಷ್ಟು ಪವಿತ್ರರಾಗಿರ್ತಕ್ಕಂಥವರು. ಅವರ ಸ್ಪರ್ಶ ಆದರೆ ಸಾಕು, ಆಗ ಅಂಥವರನ್ನು ಮುಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾವ ದೈತ್ಯರಿಗೂ ಅಂಥವ್ರನ್ನ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮ ಎಲ್ಲೆಲ್ಲಿ ವ್ಯಾಪಿಸಿದ್ದಾನೆ ಅಲ್ಲೆಲ್ಲ ವಾಯುದೇವರಿದ್ದಾರೆ. ಅದನ್ನೇ ಇಲ್ಲಿ ಶ್ರೀಪಾದರಾಜರು ಹೇಳಿದರು. ಆವವನು ದೇಹದೊಳಗಿರಲು ಹರಿತಾ ನೆಲೆಸಿಹನು, ಆವವನು ತೊಲಗೆ ಹರಿತಾ ತೊಲಗುವ. ಆವವನು ಯಾವ ದೇಹವನ್ನು ಆ ಪ್ರಾಣದೇವರು ಬಿಟ್ಟರೆ ಅಲ್ಲಿ ಪರಮಾತ್ಮ ಆ ದೇಹವನ್ನು ಬಿಟ್ಟು ಹೋಗ್ತಾನೆ. ಹಾಗಂದ ಮಾತ್ರಕ್ಕೆ ಎಲ್ಲ ಕಡೆಯೂ ಪ್ರಾಣದೇವರು ವ್ಯಾಪಿಸಿದ್ದಾರಾ? ಪರಮಾತ್ಮ ಎಲ್ಲೆಡೆ ವ್ಯಾಪಿಸಿದ್ದಾನೆ. ಹಾಗೆ ವಾಯುದೇವರು ಎಲ್ಲೆಡೆ ವ್ಯಾಪಿಸಿದ್ದಾರಾ? ಮಹತ್ತತ್ವದ ಆಚೆ ಪರಮಾತ್ಮನ ವ್ಯಾಪ್ತಿ ಇದೆ, ಅಲ್ಲಿ ವಾಯುವಿನ ವ್ಯಾಪ್ತಿ ಇಲ್ಲಲ್ಲ. ಅದಕ್ಕೋಸ್ಕರವಾಗಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುವಾಗ ದೇಹೇಪಿ ಯತ್ರ ಪವನಃ ಅತ್ರ ಹರಿರ್ಯತೋಸೌ, ಎಲ್ಲ ಕಡೆ ಅಂತ ಹೇಳಲಿಲ್ಲ, ದೇಹೇ ಅಂತ ಹೇಳಿದರು. ದೇಹೇಪಿ ವಾಯುವಿನ ವ್ಯಾಪ್ತಿ, ಹರಿಯ ವ್ಯಾಪ್ತಿ ಮಹತ್ತತ್ವದ ಆಚೆಯೂ ಇದೆ, ಆದರೆ ಅಲ್ಲಿ ವಾಯುವಿನ ವ್ಯಾಪ್ತಿ ಇಲ್ಲ. ಅದಕ್ಕೋಸ್ಕರ ಆಚಾರ್ಯರು ದೇಹೇಪಿ ಯತ್ರ ಪವನಃ ಅಂತ ಹೇಳಿದರು. ಶ್ರೀಪಾದರಾಜರು ಕೂಡ ಅದನ್ನೇ ಇಲ್ಲಿ ಆವವನು ದೇಹದೊಳಗಿರಲು, ದೇಹೇಪಿ ಅಂತ ಅಲ್ಲಿ ಹೇಳಿದರು ಮಧ್ವಾಚಾರ್ಯರು. ಆವವನು ದೇಹದೊಳಗಿರಲು ಎಂಬುದಾಗಿ. ಹೀಗೆ ಪ್ರಾಣದೇವರು ಈ ದೇಹವನ್ನು, ಯಾವ ದೇಹವನ್ನು ಪ್ರವೇಶ ಮಾಡ್ತಾರೆ ಅಲ್ಲಿ ಪರಮಾತ್ಮ ಇರುತ್ತಾನೆ. ವಾಯುದೇವರು ಯಾವ ದೇಹವನ್ನು ಬಿಟ್ಟು ಹೋಗ್ತಾರೆ ಅಲ್ಲಿ ಪರಮಾತ್ಮ ಇರುವುದಿಲ್ಲ. ಹೀಗೆ ವಾಯು ಇರುವಲ್ಲಿಯೇ ತಾನಿದ್ದೇನೆ ಅಂತ ಸಂಕಲ್ಪವನ್ನು ಮಾಡಿದ್ದಾನೆ. ಹಾಗಾಗಿಯೇ ಶ್ರೀರಾಮ ಹನುಮಂತನ ಪಕ್ಷದಲ್ಲಿದ್ದರಿಂದ ಸುಗ್ರೀವನ ರಕ್ಷಣೆಯನ್ನು ಮಾಡಿದ. ಕೃಷ್ಣಾವತಾರದಲ್ಲಿ ಭೀಮನಿಗಾಗಿಯೇ ಅರ್ಜುನನ್ನು ರಕ್ಷಣೆ ಮಾಡಿದ, ಕರ್ಣನ ಕೊಂದ. ಶ್ರೀಪಾದರಾಜನ ಈ ಮಾತಿನ ಆಶಯವನ್ನೇ ಜಗನ್ನಾಥದಾಸರು ಹೇಳ್ತಾರೆ ನೋಡಿ. ಪರಿಸರ ನೀನಿರೆ ಹರಿತಾ ನಿರುತಿಹ, ಇರದಿರೇ ತಾನಿರನು ಅಂತ ಒಂದು ಕಡೆ ಹೇಳ್ತಾರೆ. ಹೀಗೆ ಎಲ್ಲಿ ವಾಯುದೇವರು ಇರ್ತಾರೆ ಅಲ್ಲಿ ಪರಮಾತ್ಮ ಇರ್ತಾನೆ, ಎಲ್ಲಿ ವಾಯುದೇವರಿಲ್ಲ ಅಲ್ಲಿ ಪರಮಾತ್ಮ ಇಲ್ಲ. ಅಷ್ಟು ಪರಮಾತ್ಮನಿಗೂ ಹಾಗೂ ವಾಯುದೇವರಿಗೂ ಅಂತಹ ಒಂದು ಪ್ರೇಮ ಸಂಬಂಧ, ಅಂತಹ ಒಂದು ಅವ್ಯಾಜವಾಗಿರತಕ್ಕಂತಹ, ನಿರ್ವ್ಯಾಜ್ಯವಾಗಿರತಕ್ಕಂತಹ ಸಂಬಂಧ ಇದೆ. ಇಂತಹ ಆವವನು ದೇಹದೊಳೆ ಹೊರ ನಿಯಾಮಕನು. ಈ ವಾಯುದೇವರೇ ಒಳಗೂ ಹೊರಗೂ ನಿಯಾಮಕರು. ಯಾವ ವಾಯುದೇವರು
ದೇಹದ ಒಳಗೂ ಹೊರಗೂ ನಿಯಾಮಕರಾಗಿದ್ದಾರೆ. ಅಂತಹ ಕುಲಗುರುರಾಯನು ಅಂತ ಹೇಳ್ತಾರೆ. ಮುಂದೆ ಈ ಇತರ ದೇವತೆಗಳಿಗಿಂತ ಹೆಚ್ಚು ಪೂರ್ಣರಾಗಿರ್ತಕ್ಕಂತಹ ಗರುಡ, ರುದ್ರ, ಶೇಷ, ಇಂದ್ರ, ಸುಪರ್ಣಿ, ಪಾರ್ವತಿ, ವಾರುಣಿ, ಶಚಿ ಈ 8 ದೇವತೆಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ಪ್ರೇರಣೆ ಮಾಡತಕ್ಕಂಥವರು, ಉನ್ನತಿ ನೀಡ್ತಕ್ಕಂಥವರು ಎಂಬ ಕಾರಣದಿಂದ ವಾಯುದೇವರಿಗೆ ಸಮಷ್ಟಿ ವ್ಯಷ್ಟಿ ಅಂತ ಹೆಸರಿದೆ. ಅವರಿಗಿಂತಲೂ ಈ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ಯಾರು ತಿಳ್ಕೊಂಡಿದ್ದಾರೆ ಅಂಥವರಿಗೆ ಮೋಕ್ಷವನ್ನೇ ಕೊಡಿಸ್ತಾರೆ ಇವರು. ರುದ್ರಾಂತಾನಾಂ ಸಕಲ ತತ್ವದೇವಾನಾಂ ಜೀವಾನಾಂಚ ಪ್ರತಿದೇಹಂ ಬಹಿಃ ತಾತೃತ್ವಾತ್ ಸಮಷ್ಟಿ. ಪ್ರತಿದೇಹದಲ್ಲಿಯೂ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಈ 8 ತತ್ವಗಳಿಗೆ ಅಭಿಮಾನಿ ದೇವತೆಗಳು. ನಾನು ಹಿಂದೆ ಹೇಳಿರ್ತಕ್ಕಂಥ ದೇವತೆಗಳು. ಈ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಈ 8 ತತ್ವಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳನ್ನು, ಜೀವಾತ್ಮರನ್ನು ಹೊರಗಿನಿಂದ ಪ್ರೇರಿಸುವನಾದ್ದರಿಂದ ಸಮಷ್ಟಿ ಅಂತ ಅನಿಸ್ಕೊಂಡಿದ್ದಾರೆ. ಹೀಗೆ ವಾಯುದೇವರು ದೇಹದ ಒಳಗೂ ಹೊರಗೂ ನಿಯಾಮಕರಾಗಿದ್ದಾರೆ. ಇಂತಹ ಆವವನು ದೇಹದೊಳ ಹೊರ ನಿಯಾಮಕನು. ವಾಯುದೇವರಿಗೆ ಉಪನಿಷತ್ನಲ್ಲಿ ಸಮಷ್ಟಿ ಅಂತ ಹೆಸರಿದೆ. ಸಂಪೂರ್ಣಾಂಶ ಸುಪರ್ಣೇಶ ಶೇಷೇಂದ್ರಾನ್ ತಸ್ತ್ರಿಯೋಪಿ ಚ ಅಷ್ಟೌ ನಯತ್ಯುನ್ನಯತಿ ವಶೀಕೃತ್ಯ ಸ್ವಯಂ ಪ್ರಭು ಅತೋ ವ್ಯಷ್ಟಿ ಸಮಷ್ಟಿಶ್ಚ ವಾಯುರೇವ ಅಭಿಧೀಯತೆ. ಏವಂ ವ್ಯಷ್ಟಿಂ ಸಮಷ್ಟಿಂಚ ಯೋ ವೇದ ತತ್ವತಃ ತತ್ಪರಂ ಚ ಹರಿಂ ನಿತ್ಯಂ ಮುಚ್ಯತೆ ಸಂಸ್ಕೃತೆ ಪುಮಾನ್ ಎಂಬುದಾಗಿ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಇತರ ದೇವತೆಗಳಿಗಿಂತ ಹೆಚ್ಚು ಪೂರ್ಣರಾಗಿರತಕ್ಕಂಥವರು ಗರುಡ, ರುದ್ರ, ಶೇಷ, ಇಂದ್ರ, ಸುಪರ್ಣಿ, ಪಾರ್ವತಿ, ವಾರುಣಿ, ಶಚಿ ಈ 8 ದೇವತೆಗಳು. ಇವರನ್ನೆಲ್ಲ ತನ್ನ ವಶದಲ್ಲಿಟ್ಟುಕೊಂಡು ಪ್ರೇರಿಸ್ತಕ್ಕಂಥವನು, ಉನ್ನತಿಯನ್ನು ನೀಡ್ತಕ್ಕಂಥವನು ಎಂಬ ಕಾರಣಕ್ಕೆ ವಾಯುದೇವರಿಗೆ ಸಮಷ್ಟಿ ಹಾಗೂ ವ್ಯಷ್ಟಿ ಅಂತ ಹೆಸರಿದೆ. ಅವರಿಗಿಂತಲೂ ಸರ್ವೋತ್ತಮನಾಗಿರತಕ್ಕಂತಹ ಶ್ರೀಹರಿ ಅಂತ ತಿಳಿದವರು ಮೋಕ್ಷವನ್ನು ಪಡಿತಾರೆ ಅಂತ. ರುದ್ರಾಂತಾನಾಂ ಸಕಲ ತತ್ವದೇವಾನಾಂ ಜೀವಾನಾಂಚ ಪ್ರತಿದೇಹಂ ಬಹಿರ್ನೇತೃತ್ವ ಸಮಷ್ಟಿ. ಪ್ರತಿದೇಹದಲ್ಲಿಯೂ ಪಂಚಭೂತಗಳಿವೆ. ಪಂಚಭೂತಗಳು ಮನಸ್ಸು, ಬುದ್ಧಿ, ಅಹಂಕಾರ ಈ 8 ತತ್ವಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ದೇವತೆಗಳನ್ನು, ಜೀವಾತ್ಮರನ್ನು ಎಲ್ಲರನ್ನೂ ಕೂಡ ಹೊರಗಿನಿಂದ ಪ್ರೇರಿಸುವನಾದ್ದರಿಂದ ಸಮಷ್ಟಿ ಅಂತ ಅನಿಸಿದ್ದಾರೆ. ಇಂತಹ ವಾಯುದೇವರು ನಮ್ಮ ಕುಲಗುರುರಾಯರು ಎಂಬುದಾಗಿ ಈ ಒಂದು ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆವವನು ದೇಹದೊಳಗಿರಲು ಹರಿತಾ ನೆಲೆಸಿಹನು, ಆವವನು ತೊಲಗಿ ಹರಿತಾ ತೊಲಗುವ, ಆವವನು ಒಳ ಹೊರ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು. ಅಂತಹ ವಾಯುದೇವರು ತಮ್ಮನ್ನು ಯಾರು ಭಕ್ತಿಯಿಂದ ಆಶ್ರಯಿಸಿ ಸೇವಿಸ್ತಾರೋ ಅಂತಹ ಭಕ್ತರ ಸಕಲ ಸಂಶಯಗಳನ್ನು ಪರಿಹರಿಸಿ ನಿಶ್ಚಯಾತ್ಮಕವಾಗಿರತಕ್ಕಂತಹ ಜ್ಞಾನವನ್ನು ನೀಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತೆ ಭಗವಂತನ ಆಜ್ಞೆಯಂತೆ ಶ್ರೀಹರಿ ಪ್ರಸನ್ನನಾಗಿ ತನ್ನಲ್ಲಿ ನಿಂತು ಪ್ರೇರಣೆ ಮಾಡುವುದರಿಂದ ಅವನು ಪ್ರೀತನಾಗಬೇಕೆಂಬ ಉದ್ದೇಶದಿಂದ ಸರ್ವಕರ್ಮಗಳನ್ನು ಆಚರಿಸಬೇಕು. ಬುದ್ಧಿಸ್ಥನಾಗಿ ಅವನು ಪ್ರೇರಿಸುವುದನ್ನು ಯಾವ ರೀತಿಯಿಂದಲೂ ವಿರೋಧಿಸುವ, ಅತಿಕ್ರಮಿಸುವ ಯತ್ನವನ್ನು ಮಾಡಬಾರ್ದು ಮತ್ತು ಮಾಡಿಸಬಾರದು. ಸರ್ವ ಇಂದ್ರಿಯಗಳಿಗೆ ಏನು ಅಭಿಮಾನಿ ದೇವತೆಗಳಿದ್ದಾರೆ ಆ ಎಲ್ಲ ದೇವತೆಗಳಿಗೆ ನಿಯಾಮಕನಾಗಿ ಮುಖ್ಯಪ್ರಾಣ ದ್ವಾರ ಆ ಭಗವಂತ ಎಲ್ಲರನ್ನ ಪ್ರೇರಿಸ್ತಾನೆ. ಅವನ ಆಜ್ಞಾಬದ್ಧನಾಗಿ ಪ್ರಾಣದೇವರು ಎಲ್ಲರಿಗೆ ನಿಯಾಮಕರಾಗಿದ್ದಾರೆ. ಅಂತಹ ಪರಮದಯಾಳು ಕ್ಷಮಾಸಮುದ್ರ
ಭಕ್ತವತ್ಸಲ, ಸರ್ವಸ್ವಾಮಿ, ಸರ್ವಪ್ರೇರಕ ಆಗಿದ್ದಾರೆ. ಅಂತಹ ಪ್ರತಿದಿನವೂ ಪ್ರತಿ ಕ್ಷಣದಲ್ಲಿಯೂ ಕೂಡ ಸರ್ವಜೀವರಿಂದ ಸರ್ವ ಕರ್ಮಗಳನ್ನು ಮುಖ್ಯ ಪ್ರಾಣದೇವರು ತಾನು ಮಾಡಿಸ್ತಾರೆ ಎಂಬ ವಿಚಾರವನ್ನು ಇಲ್ಲಿ ಹೇಳೋ ಮೂಲಕ ಇಷ್ಟೊಂದು ವಿಷಯಗಳನ್ನು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶ್ರೀಪಾದರಾಜರು ಅಂತ ಹೇಳ್ತಾ, ಮುಂದಿನ ಪದ್ಯವನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.